ಈ ಥರ ಈರುಳ್ಳಿ ಒಗ್ಗರಣೆ ಮಾಡಿ ಇಟ್ಕೊಂಡ್ಬಿಟ್ಟಿವಿ ಅಂದ್ರೆ ನೋಡ್ರಿ ಬೆಳಿಗ್ಗೆ ಅರ್ಜೆಂಟಿಗೆ ಒಂದಲ್ಲ ಎರಡಲ್ಲ 3 ನಾಷ್ಟ ಆದರೂ ಮಾಡ್ಬೋದು. ಅವಲಕ್ಕಿ, ಮಂಡಕ್ಕಿ, ಚಿತ್ರಾನ್ನ ನಿಮಗೆ ಯಾವನ್ನ ಇಷ್ಟ ಆಗುತ್ತೋ ಆ ಥರ ನಾಷ್ಟ ಮಾಡ್ಕೋಬೋದು. ಈಜಿ ಮತ್ತು ಟೇಸ್ಟಿಯಾಗಿ ಯಾವ ಥರ ಮಾಡೋದು ಅಂತ ವಿಡಿಯೋನ ಪೂರ್ತಿ ನೋಡಿ. ವಿಡಿಯೋ ನಾನು ಮಾಡಿಟ್ರೆ ಸಾಕು, ನನ್ನ ಮಗಂದು ಆ್ಯಕ್ಟಿಂಗ್ ಸ್ಟಾರ್ಟ್ ಆಗ್ಬಿಡ್ತೈತೆ ನೋಡ್ರಿ. ಅವನು ಮಾಡೋದು ನೋಡಿದ್ರೆ ನನಗೆ ಅದು ವಿಡಿಯೋ ತೆಗಿಬೇಕು ಅನ್ನಿಸ್ಲೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ನಾನು ನನ್ನ ಪಾಡಿಗೆ ನನಗೆ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಹೆಚ್ಕೊಳಕತ್ತೀನಿ. ಅವನು ಸುಮ್ಮನೆ ಏನೇನು ಅನಿಸ್ತೈತಿ ಎಲ್ಲ ಮಾಡಿಬಿಟ್ಟ ನೋಡ್ರಿ. ಅದು ಖುಷಿ ಆಯ್ತು. ನಿಮಗೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಮಗನ ಮೂಮೆಂಟ್ಸ್ ಹೆಂಗೆ ಇರ್ತಾವೆ ಅನ್ನೋದು ಮುಂದಿನ ವಿಡಿಯೋದಾಗ ಇನ್ನೂ ಭಾಳ ಇಂಟ್ರೆಸ್ಟಾಗಿ ವಿಡಿಯೋ ಮಾಡ್ತೀನಿ ನೋಡ್ರಿ. ಹಲ್ಲು ಒಂದು ಬಿಟ್ಟಿದೆ ಅವನಿಗೆ, ದೊಡ್ಡ ಹಲ್ಲು, ಅದನ್ನು ನೋಡೋದು, ಹಿಂದ ಫ್ರಿಜ್ ಒಳಗೆ ಏನು ನೋಡೋದು, ಆ ಥರ ಈ ಥರ ಏನೋ ತಿಳಿತೈತೆ ಎಲ್ಲ ಮಾಡಿಬಿಟ್ಟಾನೆ. ನಾನು ವಿಡಿಯೋನ ಎಡಿಟ್ ಮಾಡ್ಬೇಕಾದ್ರೆ ನೋಡ್ರಿ ಇವೆಲ್ಲ ನಾನು ನೋಡೇ ಇಲ್ಲ. ನನ್ನ ಪಾಡಿಗೆ ನಾನು ಈರುಳ್ಳಿ ಹೆಚ್ಚಾಕತ್ತೀನಿ, ಇವನು ಇಷ್ಟೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾನೆ. ಬಾಯಿ ತೆಗೆಯೋದು, ನೋಡ್ರಿ ಮಾವಿನ ಹಣ್ಣು ಗಿಡದೊಳಗನ ಹಣ್ಣಾಗಿತ್ತು. ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಇತ್ತು. ನಮ್ಮ ಮರದ ಹಣ್ಣೆ ಇದು. ನಾನು ಹಂಗೆ ಒಗ್ಗರಣೆಗೆ ಅಂತೇಳಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ, ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಂಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನೋಡ್ರಿ. ಸಾಸಿವೆನೂ ಹಾಕಕತ್ತಿದ್ದೆ. ಸಾಸಿವೆ ಮೇನಾಗಿ ಅಂದ್ರೆ ಚಟಪಟ ಅಂತ ಇರ್ಬೇಕು, ಆವಾಗಲೇ ಒಗ್ಗರಣೆ ಟೇಸ್ಟಾಗಿ ಬರ್ತೈತಿ. ಇಲ್ಲಾಂದ್ರೆ ಹಸಿ ಇದ್ಕೊಂಡು ಬಾಯಿಗೆ ಒಂಥರ ವಿಷ ಅನ್ನಿಸ್ತೈತಿ. ಆಮೇಲೆ ಸಾಸಿವೆ ಚಟಪಟ ಆದಮೇಲೆ ಕರಿಬೇವು ಹಾಕ್ಕೊಂಡೆ ನೋಡ್ರಿ. ಕರಿಬೇವೆಲ್ಲ ಚೆನ್ನಾಗಿ ಬಂದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಹಸಿಮೆಣ್ಸಿನ್ಕಾಯಿನ ಮೇನಾಗಿ ಚೆನ್ನಾಗಿ ಬೀಸ್ಕೋಬೇಕು. ಅದೊಂಥರ ವೈಟ್ ಕಲರ್ ಆಗ್ತೈತೆ ನೋಡ್ರಿ. ಎಣ್ಣೆ ಚೆನ್ನಾಗಿ ಬಂದಮೇಲೆ ಆವಾಗ ಟೇಸ್ಟ್ ಭಾಳ ಚಲೋ ಬರ್ತವೆ. ಯಾವ ಥರ ಮಂಡಕ್ಕಿ, ಚಿತ್ರಾನ್ನ, ಅವಲಕ್ಕಿ ಯಾವ ಥರ ಮಾಡಿದ್ರು. ಅದಾದಮೇಲೆ ಈರುಳ್ಳಿ, ಟೊಮೆಟೊ ಹಣ್ಣು ಎರಡೂ ಒಮ್ಮೆಲೆ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ, ಸ್ವಲ್ಪ ಬಿಟ್ಕೊಂಡೇನಿ. ಆಮೇಲೆ ಮಂಡಕ್ಕಿಗೆ ಉದುರ್ಸೋಣ ಅಂಥೇಳಿ ಇದೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬೆಂದಾದ್ಮೇಲೆ ಈರುಳ್ಳಿ ಎಲ್ಲವೂ ಉಪ್ಪು ಹಾಕಕತ್ತೇನೆ. ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಬೇಕು. ಇದು ಈರುಳ್ಳಿನ ನಾವು ಮಂಡಕ್ಕಿ, ಚಿತ್ರಾನ್ನ, ಅವಲಕ್ಕಿ ಯಾವುದಾರೇ ರೆಸಿಪಿ ಮಾಡಿದ್ರು, ಟಿಫನ್ನೇ ಮಾಡಿದ್ರು ಈಗ ಅರ್ಶಿನ ಪುಡಿ ಹಾಕ್ತೀನಿ. ಈರುಳ್ಳಿನ ಜಾಸ್ತಿ ಬೇಯಿಸ್ಬಾರ್ದು, ಅದು ಬಾಯಿ ಸಿಗ್ತಾ ಇರಬೇಕು, ಹಂಗಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತೈತಿ ತಿನ್ನಬೇಕಾರೆ. ನಾನು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗಲ್ಲ ಈರುಳ್ಳಿನ. ಫಸ್ಟು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಈರುಳ್ಳಿ ಅಷ್ಟಕ್ಕಷ್ಟೇ ಬೇಯಿಸ್ಕೊಂಡು ಅದು ಹಂಗೆ ತೆಗೆದು ಬಿಡ್ತೀನಿ, ಜಲ್ದಿನೇ ಆಫ್ ಮಾಡ್ತೀನಿ. ಹಂಗೆ ಆದ್ರೇ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವೆ ಮಂಡಕ್ಕಿ, ಚಿತ್ರಾನ್ನ, ಅವಲಕ್ಕಿ, ದೋಸೆ, ಮಂಡಕ್ಕಿ ಎಲ್ಲ ರೆಸಿಪಿಗೂ ಇದೇ ಒಗ್ಗರಣೆನೇ. ನಾನು ಶೇಂಗಾ ಹಾಕಿಲ್ಲ, ನೀವು ಬೇಕಂದ್ರೆ ಶೇಂಗಾ ಹಾಕ್ಬೋದು. ಈಗ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕಕತ್ತೆ ನೋಡ್ರಿ. ಉಪ್ಪು ಖಾರ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬ್ಯಾಲೆನ್ಸ್ ಆಕತಿ. ಮತ್ತು ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಸಿಗ್ತೈತಿ. ಅದಕ್ಕೋಸ್ಕರ ನೋಡ್ರಿ ಈಗ ಚೆನ್ನಾಗಿ ಬೆಂದೈತಿ ಈರುಳ್ಳಿ. ಸ್ವಲ್ಪ ಹಸಿ ಇದ್ದಂಗೆ ನಾನು ತೆಗಿಯಕತ್ತೀನಿ. ಈಗ ಮಂಡಕ್ಕಿನ ಒಂದು 2 ಸೇರುವಷ್ಟು ಮಂಡಕ್ಕಿ ತೊಗೊಂಡೇನಿ. ನಾನು ಸ್ವಲ್ಪ ಬಿಟ್ಟು ಅದ್ರ ಮತ್ತೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳತ್ತೀನಿ, ನಮಗೆ ಎಷ್ಟು ಬೇಕಾಗತ್ತೋ ಅಷ್ಟು. ಇದು ನಮ್ಮ ಮಂಡಕ್ಕಿ ಕ್ಲೀನ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ಭಾಳ ಮುಗ್ಗು ಇದು ಇರ್ತವೆ. ಅವು ಸಣ್ಣ ಸಣ್ಣವು ಮಂಡಕ್ಕಿ ಇರ್ತವೆ, ನಮಗೇನು ಅನ್ನಕ್ಕೆ ಬರತ್ತಿಲ್ಲ ಅದು. ಅದಾದಮೇಲೆ ಈ ಮಂಡಕ್ಕಿಗೆ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ಭಾಳ ಆರಬೇಕು. ಆರಿದ ಮೇಲೇ ಮಂಡಕ್ಕಿ ಕಲಿಸ್ಬೇಕು, ಇಲ್ಲಾಂದ್ರೆ ಮಂಡಕ್ಕಿ ಎಲ್ಲ ಮೆತ್ತಗಾಗ್ಬಿಡ್ತಾವೆ ರೋಸ್ಟ್ ಆಗಿದ್ದವು ಅಂದ್ರೆ. ಇಲ್ಲ ಮೆತ್ತಗಿದ್ವು ಅಂದರೆ ಇಮಿಡಿಯೇಟ್ಲಿ ಕಲಿಸ್ಬೋದು, ಅದೇನು ಪ್ರಾಬ್ಲಮ್ ಆಗಲ್ಲ ನೋಡ್ರಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡತ್ತೀನಿ. ಈ ಥರ ಒಂದು ಗುಂಡಾಲ್ ತಗೊಂಡು ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ಚೆಲ್ಲಂಗಿಲ್ಲ, ಒಳಗೆ ಚೆನ್ನಾಗಿ ಮಿಕ್ಸ್ ಆಕತಿ. ಕಮ್ಮಿ ಬಿತ್ತು ಅಂತೇಳಿ ನಮ್ಮ ಅತ್ತೆ ಈರುಳ್ಳಿಗೆ ಜಾಸ್ತಿ ಇರೋದು ಹಾಕ್ಯಾಳಕತ್ತಿದ್ದೆ. ಅದಾದಮೇಲೆ ನೋಡ್ರಿ ಈಗ ನಾನು ಕಡ್ಲೆ ಪುಡಿ ಮತ್ತು ಕೊತ್ತಂಬರಿನ ಉದುರಿಸ್ಕೊಳಕತ್ತೀನಿ ನೋಡ್ರಿ. ಕಡ್ಲೆ ಪುಡಿ ತೆರಿಯಾಗಿರ್ಬೇಕು, ಅದು ಬಾಯಿ ಸಿಗ್ತಾ ಇರಬೇಕು. ಪುಟಾಣಿ ಹಿಟ್ಟು ಬಾಯಿ ಸಿಗ್ತಾ ಇರಬೇಕು. ಅದಾದಮೇಲೆ ಅದ್ರೊಳಗನ ಕೊತ್ತಂಬರಿ ಹಾಕ್ಯಾಳಕತ್ತೀನಿ. ಈ ಥರ ಹಾಕ್ಯಾಳೋದ್ರಿಂದ ಮಂಡಕ್ಕಿ ಮಾತ್ರ ಡಬಲ್ ಟೇಸ್ಟ್ ಹಾಕವು. ನಿಮಗೆ ಇದು ಇಷ್ಟ ಆಯ್ತು ಅಂದರೆ ರೆಸಿಪಿ ಒಂದ್ಸಲ ಟ್ರೈ ಮಾಡಿರಿ. ಹಂಗೆ ಮತ್ತೆ ಮಿಕ್ಸ್ ಮಾಡಾಕತ್ತೆ. ಇದಾದಮೇಲೆ ರಾತ್ರಿ ಇದು ಅನ್ನ ಉಳಿದಿತ್ತು, ಅದನ್ನ ಮತ್ತು ಚಿತ್ರಾನ್ನ ಮಂಡಕ್ಕಿ ಕಾಂಬಿನೇಷನ್ ಅಂದ್ರೆ ನಮಗೆ ಭಾಳ ಅಂದ್ರೆ ಭಾಳ ಇಷ್ಟ. ಅದಕ್ಕೂ ಒಗ್ಗರಣೆ ಹಾಕಿ ಕಲ್ಸ್ಕೊಳಕತ್ತೀನಿ. ಇದು ಬೇಕಂದ್ರೆ ನೀವು ಬಿಸಿ ಮಾಡ್ಬೋದು ಚಿತ್ರಾನ್ನನ, ಬೇಡ ಅಂದ್ರೆ ಬಿಟ್ಕೋಬೋದು. ಈ ಸೆಕೆ ಏನು ಬಿಸಿ ತಿನ್ಬೇಕು ಅನ್ಸಂಗೇ ಇಲ್ಲ. ನನ್ನ ಮಗುಗೆ ಚಿತ್ರಾನ್ನ ಮಂಡಕ್ಕಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಂದ್ರೆ ಭಾಳ ಇಷ್ಟ.
ಅವ್ರಿಗೆ ಹಾಕೊಟ್ಟು ನಾನು ಹಾಕ್ಯಾಳ್ ತಿನ್ನಾಕತ್ತೆ ನೋಡ್ರಿ. ಈ ಥರ ಒಂದು ಸೈಡ್ ಮಂಡಕ್ಕಿ ಒಂದು ಸೈಡ್ ಚಿತ್ರಾನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನಕತ್ರ ಅದ್ರ ಮಜಾನ ಬೇರೆ ಆಕತಿ. ನಮ್ಮ ಕಡೆ ಎಲ್ಲ ಇದೇ ಥರ ಜಾಸ್ತಿ ತಿನ್ನೋದು. ಇನ್ನು ನೀವು ಯಾರ್ಯಾರು ಈ ಥರ ಮಂಡಕ್ಕಿ ಚಿತ್ರಾನ್ನ ಮಿಕ್ಸ್ ಮಾಡಿ ತಿಂದಿರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ.